ಮಾನ್ಯ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಶಂಕರನಾರಾಯಣ ಶಾಸ್ತ್ರಿ ಸರ್ ಅವರೇ, ಈ ಸಮಾರಂಭದಲ್ಲಿ ನಾಣ್ಯ ಪ್ರದರ್ಶನ ಮತ್ತು ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದ ಒಂದು ಬಹಳ ಅತ್ಯುತ್ತಮವಾದ ಉದ್ಬೋಧಕವಾದ ಉಪನ್ಯಾಸವನ್ನು ನೀಡಿರುವಂತಹ ಸಾಹಿತ್ಯ ಪ್ರೇಮಿಯೂ ಆಗಿರುವಂತಹ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಯುತ ಅನಿಲ್ ಕುಮಾರ್ ಭೂಮರೆಡ್ಡಿ ಸರ್ ಅವರೇ, ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀ ವಿನಯ್ ಅವರೇ, ಕರ್ನಾಟಕ ಸಂಘದ ಪದಾಧಿಕಾರಿಗಳೇ, ಎದುರಿಗಿರುವ ಸಹೃದಯ ಬಂಧು ಭಗಿನಿಯರೇ, ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ತಿಂಗಳ ಶುಭಾಶಯಗಳು. ನವೆಂಬರ್ ತಿಂಗಳಲ್ಲಿ ಕನ್ನಡದ ಮೇಲೆ ಏನಾದರೂ ಮಾತಾಡಬೇಕು ಅಂತ ಮಾನ್ಯ ಅಧ್ಯಕ್ಷರು ಒಂದು ಸೂಚನೆ ಕೊಟ್ಟ ಕಾರಣ ನಾನು ನಮ್ಮ ಆಧುನಿಕ ಕನ್ನಡ ಗದ್ಯ ಬೆಳೆದು ಬಂದ ಬಗೆ ಅನ್ನುವ ಬಗ್ಗೆ ನಾನು ಮಾತಾಡ್ತೇನೆ ಅಂತ ಅವರಲ್ಲಿ ನಾನು ವಿಜ್ಞಾಪಿಸಿಕೊಂಡೆ. ಅದು ಸುಮಾರಾಗಿ ಒಂದು ಸಾಹಿತ್ಯಿಕವಾದ ಒಂದು ಭಾಷಣವೇ ಹೌದು, ಆದರೂ ಕೂಡ ಅದನ್ನು ಸಾರ್ವಜನಿಕ ಬಂಧುಗಳ ಎದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಸ್ವಲ್ಪ ಸಂಕೋಚ ಆದರೂ ಕೂಡ ಕನ್ನಡದ ಒಂದು ಬಹಳ ಮುಖ್ಯವಾದ ಒಂದು ಘಟ್ಟದ ಬಗ್ಗೆ ಅದು ಇರುವುದರಿಂದ ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಕೇಳ್ತೇನೆ. ಮತ್ತು ಇದು ಒಂದು ಕನ್ನಡ ಸಾಹಿತಿಗಳಿಗೊಂದು ಪವಿತ್ರವಾದ ಒಂದು ಭೂಮಿ, ಯಾಕೆಂದರೆ ಭಾಳ 94 ವರ್ಷಗಳ ಒಂದು ಹಿರಿದಾದ ಒಂದು ಚರಿತ್ರೆ ಇರುವಂತಹ ಮತ್ತು ಎರಡೂ ಸಾಲುಗಳಲ್ಲಿ ಪ್ರೊಫೆಸರ್ ಭೂಮರೆಡ್ಡಿ ಸರ್ ಹೇಳಿದ ಹಾಗೆ ಅಂಥ ದೊಡ್ಡ ಸಾಧಕರ ಎದುರಿನಲ್ಲಿ ಭಾಳ ಕುಬ್ಜರಾದ ನಾವು ಇಲ್ಲಿ ಮಾತಾಡುವುದೇ ಒಂದು ಭಾಳ ರೋಮಾಂಚಕ ಮತ್ತು ತುಂಬ ಭಯ ಹುಟ್ಟಿಸುವಂಥ ಒಂದು ವಾತಾವರಣವೂ ಕೂಡ ಹೌದು. ನನ್ನನ್ನು ಇಲ್ಲಿ ಕರೀಲಿಕ್ಕೆ ಕಾರಣರಾದಂಥ ಶ್ರೀಯುತ ಕಾಶಿಪತಿ ಅಲ್ಸೆ ಅವರು ನನ್ನ ಬಗ್ಗೆ ಬಹುಶಃ ಹೇಳಿರ್ಬೋದು. ನಾನು ಅವರಿಗೆ ಕೂಡ ಕೃತಜ್ಞತೆಗಳನ್ನು ಹೇಳ್ತೇನೆ, ನನ್ನ ಮಾತುಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತೇನೆ. ಸಾಮಾನ್ಯವಾಗಿ ನಮಗೆ ಈ ಆಧುನಿಕ ಕನ್ನಡ ಬರವಣಿಗೆ ಇದೆ ಅಲ್ಲ, ಇದು ಮುದ್ದಣನಿಂದ ಬಂತು ಅಂತ ಒಂದು ಭಾವನೆ ಇರ್ತದೆ ಸಾಮಾನ್ಯವಾಗಿ. ಯಾಕಂದರೆ ತುಂಬ ಅಧ್ಯಯನ ಮಾಡಿದವರಿಗೆ ಅದು ಇರದಿರ್ಬೋದು, ಆದರೆ ನಾನು ಗಮನಿಸಿದಂತೆ ಭಾಳಷ್ಟು ಜನರಿಗೆ ಮುದ್ದಣ ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅಂತ ಹೇಳಿದ ಮತ್ತು ಮುದ್ದಣನೇ ಮೊದಲಾಗಿ ಕನ್ನಡದಲ್ಲಿ ಗದ್ಯ ಬರವಣಿಗೆಯನ್ನು ಪ್ರಾರಂಭ ಮಾಡಿದವನು ಅಂತ ಒಂದು ಭಾವನೆ ಇದೆ. ಆದರೆ ಅವನಿಗಿಂತ ಹಿಂದೆ ಒಂದು ಶತಮಾನಗಳ ಕಾಲ ಒಂದು ಹಲವು ವಿದ್ಯಮಾನಗಳು ಕನ್ನಡದ ಈಗ ನಾವು ಬಳಸುವಂಥ ನುಡಿಗಟ್ಟನ್ನು ಕಟ್ಟಲಿಕ್ಕೆ ಇಲ್ಲಿ ಪ್ರೇರಣೆ ಮತ್ತು ದುಡಿಮೆಯನ್ನು ಮಾಡಿದಂಥದ್ದು ಭಾಳ ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕಾದ ವಿಷಯ ಅನ್ನುವ ಕಾರಣಕ್ಕೆ ನಾನು ಈ ವಿಷಯವನ್ನು ನಾನು ಆರಿಸಿಕೊಂಡೆ. ಈಗ ಮುದ್ದಣನ ರಾಮಾಶ್ವಮೇಧ 1895ರಲ್ಲಿ ಬಂತು. ಅದು ಸಾಮಾನ್ಯವಾಗಿ ಆಧುನಿಕ ಗದ್ಯವನ್ನು ಅದು ಹುಟ್ಟು ಹಾಕಿದಂಥ ಒಂದು ಕೃತಿ ಅಂತ ಒಂದು ಭಾವನೆ ಇದ್ದರೆ, ಅದರ ಮೊದಲು ಸಾಲು ಅಥವಾ ಮೊದಲು ಪ್ರಾರಂಭ ಹೇಗಾಗ್ತದೆ ಅಂತ ಕೇಳಿ ನಿಮ್ಗೆ ಗೊತ್ತಿರ್ಬೋದು, ಆದರೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಈಗಿನ ಗದ್ಯಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇದೆ ಅಂತ ನೀವು ಎಲ್ಲರೂ ಯೋಚನೆ ಮಾಡ್ಬೋದು. ಸುರಾಗುದು ಹೀಗೆ: ಓವೋ ಕಾಲಪುರುಷಂಗೆ ಗುಣಮಣ ಮಿಲ್ಲಂಗಡ ನಿಸ್ತೇಜಂಗಡ ಜಡಂಗಡ ಒಡಲಳು ಗುಡುಗುಟ್ಟು ಗುಂಗಣ ಏನು ಅರಮನೆ ವಾಗಿಲಂ ಮುಗಿಲ್ದೆರೆಯಂ ಬಾಸಣಿ ಸಿರ್ಪರ್. ಈ ಥರ ಅದರ ಭಾಷೆ. ಅದು ಬಾಸಣಿ ಸಿರ್ಪರ್ ಅಂದರೆ ಏನು ಅಂತ ನಮಗೆ ಗೊತ್ತಾಗುವುದಿಲ್ಲ. ಮಡದಿ ಬಾನ್ನೀರೆ ಓರ್ವಳ್ ಚಂಚಲ ಚಿತ್ತೆಯಾಗಿ ಅತ್ತಣಿಂದಿತ್ತ ನೋಡುತ್ತಾ ನೋಳ್ಪಳ್ ಮೂಲಿಗೆ ಮರ್ದಂ ಕೊಂಡು ಉಯ್ಯೋಡಕ್ಕು ಹಕ್ಕುಂ. ಈ ಥರದ ಒಂದು ಭಾಷೆ ಅದು ಮುದ್ದಣನ ಪ್ರಾರಂಭದ, ಅದು ಇಡೀ ಆ ರಾಮಾಶ್ವಮೇಧ ಇರುವುದೇ ಆ ಥರದ ಭಾಷೆ. ಅದಕ್ಕೂ ನಾವು ಈಗ ಮಾತಾಡುವ ಒಂದು ಗದ್ಯಕ್ಕೂ ಅಥವಾ ಈಗ ಬರೆಯುವಂತಹ ಒಂದು ಗದ್ಯಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ನಮಗೆ ಮೊದಲನಾಗಿ ತಿಳಿದಿರಬೇಕು. ಹಾಗಾಗಿ ನಮ್ಮ ಕನ್ನಡದ ಈ ಬರವಣಿಗೆಯ ಒಂದು ನುಡಿಗಟ್ಟನ್ನು ರೂಪಿಸಿದವರು ಯಾರು ಅಂತ ಕೇಳಿದರೆ 5 ಹಂತಗಳಲ್ಲಿ ನಾನು ಅದನ್ನು ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಅದನ್ನು ಚರ್ಚೆ ಮಾಡ್ಬೋದು ಅಂತ ಅಧ್ಯಕ್ಷರು ನನಗೆ ಸೂಚನೆ ನೀಡಿದ್ದಾರೆ. ಹಾಗಾಗಿ ನಾನು ತುಂಬ ಯಾವುದನ್ನು ಕೂಡ ದೀರ್ಘವಾಗಿ
ಹೋಗದೆ ಭಾಳ ಸಂಕ್ಷಿಪ್ತವಾಗಿ 5 ವಿದ್ಯಮಾನಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಮೊದಲು ಒಂದು ಪಾರವನ್ನು 1848ರಲ್ಲಿ ಕನ್ನಡದ ಒಂದು ಮೊದಲನೆಯ ಕಾದಂಬರಿ ಬಂತು. ಸಾಮಾನ್ಯವಾಗಿ ನಾವು ಕೂಡ ಅದನ್ನು ತಪ್ಪಾಗಿ 1899 ಇಂದಿರಾಬಾಯಿ ಕಾದಂಬರಿಯೇ ಕನ್ನಡದ ಮೊದಲನೆಯ ಸಾಮಾಜಿಕ ಕಾದಂಬರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಮೊದಲನೆಯ ನಮ್ಮ ಆಧುನಿಕ ಗದ್ಯದಲ್ಲಿ ಮೊದಲನೆಯ ಕಾದಂಬರಿಯನ್ನು ಬರೆದವರು ಜರ್ಮನಿಯ ಹರ್ಮನ್ ಮ್ಯೋಗ್ಲಿಂಗ್ ಅಂತ ಒಬ್ಬರು ಪಾದ್ರಿಯವರು, ರೆವರೆಂಡ್ ಹರ್ಮನ್ ಮ್ಯೋಗ್ಲಿಂಗ್ ಅಂತ. ಅವರು ಈರಾರು ಪತ್ರಿಕೆ ಅಂತ ಅದು ಒಂದು ಕಾದಂಬರಿ 12 ಕಾಗದಗಳ ರೂಪದಲ್ಲಿ, ಪತ್ರ ವ್ಯವಹಾರಗಳ ರೂಪದಲ್ಲಿ ಕಟ್ಟಿಕೊಟ್ಟಿರುವಂಥ ಒಂದು ಕಾದಂಬರಿ ಅದು. ಆ ಕಾದಂಬರಿ 1848, ಮುದ್ದಣ್ಣನದು 1895, 50 ವರ್ಷಗಳ ಹಿಂದೆ ಹರ್ಮನ್ ಮ್ಯೋಗ್ಲಿಂಗ್ ಒಂದು ಕಾದಂಬರಿ ಬರೆದರು. ಆ ಕಾದಂಬರಿಯ ಹಿನ್ನೆಲೆ ಭಾಳ ಚೆನ್ನಾಗಿದೆ, ಅದು ಇಲ್ಲಿ ದೀರ್ಘ ಆಗಿರೋದನ್ನು ಹೇಳುವುದಿಲ್ಲ. ಮುಖ್ಯವಾಗಿ 1844ರಲ್ಲಿ ಆನಂದರಾವ್ ಕೌಂಡಿನ್ಯ ಅಂತ ಒಬ್ಬ ಸಾರಸ್ವತ ಬ್ರಾಹ್ಮಣ ಯುವಕನನ್ನು ಹರ್ಮನ್ ಮ್ಯೋಗ್ಲಿಂಗ್ ಅವನನ್ನು ತನ್ನ ಮಿಷನ್ ಹೌಸ್ನಲ್ಲಿ ಇರಿಸಿಕೊಂಡು ಅವನ ತಲೆ ಕೆಡಿಸಿ ಅಂತ ಬೇರೆಯವರು ಆಪಾದನೆ ಮಾಡುವಾಗೆ ತಲೆ ಕೆಡಿಸಿ ಅವನನ್ನು ಮತಾಂತರ ಮಾಡ್ತಾನೆ. ಈ ಮತಾಂತರ ಮಾಡಿದಾಗ ಅಲ್ಲಿ ಮಂಗಳೂರಿನಲ್ಲಿ ಭಾಳ ದೊಡ್ಡ ಗಲಾಟೆ ಆಗ್ತದೆ. ಪೊಲೀಸರು ಮತ್ತು ಮಿಲಿಟರಿ ಕೂಡ ಬರಬೇಕಾದ ಪ್ರಸಂಗ ಬರ್ತದೆ, ಭಾಳ ದೊಡ್ಡ ಗಲಭೆ ಆಗ್ತದೆ. ಈ ನಡುವೆ ಆ ಆನಂದರಾವ್ ಕೌಂಡಿನ್ಯನನ್ನು, ಆನಂದರಾವ್ ಕೌಂಡಿನ್ಯ ಅನ್ನೋದು ಆನಂತರದ ಅವನ ಹೆಸರು, ಅವರು ಜರ್ಮನಿಗೆ ಸಾಗ ಹಾಕ್ತಾರೆ. ಸೊ ಜರ್ಮನಿಯಲ್ಲಿ ಅವನಿಗೆ ಈ ಕ್ರಿಶ್ಚಿಯನ್ ಥಿಯಾಲಜಿಯನ್ನೆಲ್ಲ ಕಲಿಸಿ ಆಮೇಲೆ ಅವನೇ ದೊಡ್ಡ ರೆವರೆಂಡ್ ಆನಂದರಾವ್ ಕೌಂಡಿನ್ಯ ಅಂತ ಆಗಿ ಅವನೇ ತುಂಬ ಕೃತಿಗಳನ್ನೆಲ್ಲ ಕನ್ನಡದಲ್ಲಿ ಬರೆದಿದ್ದಾನೆ ಕೂಡ. ಆನಂದಪುರ ಅಂತ ಒಂದು ಕೊಡಗಿನಲ್ಲಿರೋದು ಆ ಆನಂದರಾವ್ ಕೌಂಡಿನ್ಯನ ಹೆಸರಿನಲ್ಲಿರುವಂಥ ಒಂದು ಊರದು ಇರಲಿ. ಸೊ ಈ ಘಟನೆ ಆದ ನಂತರ 4 ವರ್ಷಗಳ ನಂತರ ರೆವರೆಂಡ್ ಹರ್ಮನ್ ಮ್ಯೋಗ್ಲಿಂಗ್ ಒಂದು ಕಾದಂಬರಿ ಬರೀತಾನೆ. ಈ ಘಟನೆಯನ್ನೇ ಇಟ್ಕೊಂಡು ಒಂದು ಎಪಿಸ್ಟಲರಿ ಕಾದಂಬರಿ ಅಂತ ನಾವು ಅದನ್ನು ವಿಮರ್ಶೆಯಲ್ಲಿ ಹೇಳ್ತೇವೆ. ಎಪಿಸ್ಟಲರಿ ಅಂದರೆ ಈ ಪತ್ರಗಳ ಮೂಲಕ ಅಥವಾ ದಾಖಲೆಗಳ ಮೂಲಕವೇ ಕಟ್ಟಿಕೊಡುವಂಥ ಒಂದು ಕಾದಂಬರಿ ಇದ್ದರೆ ಅದಕ್ಕೆ ಎಪಿಸ್ಟಲರಿ ಕಾದಂಬರಿ ಅಂತ. ಈರಾರು ಪತ್ರಿಕೆ ಅಂತ, ಈರಾರು ಅಂದರೆ 6+6 12 ಕಾಗದಗಳ ಮೂಲಕ ಕಟ್ಟಿಕೊಟ್ಟಿರುವ ಒಂದು ಪತ್ರಿಕೆ. ಸೊ ಇದರಲ್ಲಿ ಈ ಆನಂದರಾವ್ ಕೌಂಡಿನ್ಯ ಮಂಗಳೂರಿನಲ್ಲಿರ್ತಾನೆ. ಅವನ ಭಾವ ಅವನು ಸ್ವಲ್ಪ ದೂರದ ಒಂದು ಊರಿನಲ್ಲಿ, ಕೃಷ್ಣಾಪುರ ಅಂತ ಇಟ್ಕೊಳ್ಳಿ, ಆ ಊರಿನಲ್ಲಿ ಇರ್ತಾನೆ. ಅವನು ಮದುವೆ ಆಗಿರ್ತದೆ. ಅದು ಅವನ ಚರಿತ್ರೆ ಹೇಳಲಿಕ್ಕೆ ಹೋದರೆ ಅದೇ ಒಂದು ನನಗೆ ದಿವಸ ಆಗ್ತದೆ. ಅವನ ಹೆಂಡತಿ ಲಕ್ಷ್ಮಿ ಅನ್ನೋವಳು ಮತಾಂತರ ಆಗಲಿಕ್ಕೆ ಕೇಳದೆ ಒಪ್ಪದೆ ಅವಳು ಬ್ರಿಟಿಷಿನ ಪಾರ್ಲಿಮೆಂಟಿಗೆ ಒಂದು ಪತ್ರವನ್ನು ಬರೀತಾಳೆ. ಆ ಪತ್ರವನ್ನು ಪಾರ್ಲಿಮೆಂಟಲ್ಲಿ ಓದ್ತಾರೆ, ನನಗೆ ಹಕ್ಕಿಲ್ವ ಅಂತ. ಈಗ ಗಂಡರ ಈ ಕ್ರಿಶ್ಚಿಯನ್ ಮತಾಂತರ ಆದರೆ ಸೊ ನಾನು ಹಿಂದೂವಾಗಿ ಇರಲಿಕ್ಕೆ ಬಯಸ್ತೇನೆ, ನನ್ನ ಗತಿ ಏನು ಅಂತ ಅವಳು ಕೇಳಿದ ಪತ್ರವನ್ನು ಪಾರ್ಲಿಮೆಂಟಲ್ಲಿ ಎಲ್ಲ ಪ್ರಸ್ತುತಪಡಿಸ್ತಾರೆ. ಅದೊಂದು ವಿಷಯ. ಇಲ್ಲಿ ಅವನ ಭಾವ ಇವನಿಗೆ ಪತ್ರ ಬರೆಯೋದು, ಇವನು ಭಾವನಿಗೆ ರಾಮಚಂದ್ರಯ್ಯ ಅಂತ ಅವನ ಹೆಸರು, ಪತ್ರ ಬರೆಯೋದು. ಈ ಭಾವ ಒಂದು ಪತ್ರದ ಒಂದು ಪುಟವನ್ನು ನಾನು ಓದಿ ಹೇಳ್ತೇನೆ. ಅಂದರೆ ಅದರ ಭಾಷೆ, ನಾನು ಈಗ ಈ ಬೇರೆ ಯಾವ ವಿಚಾರಕ್ಕೂ ಗಮನ ಕೊಡದೆ ಕನ್ನಡ ಭಾಷೆಯನ್ನು ಈ ಮಿಷನರಿಗಳೆಲ್ಲ ಹೇಗೆ ಕಟ್ಟಿದರು ಅಂತ ನಾನು ಹೇಳಬೇಕಾಗಿದೆ. ಈಗ ನೀವು ಮುದ್ದಣ್ಣನದ್ದು ನೋಡಿದ್ದೀರಿ, ಓ ಕಾಲಪುರುಷಂಗೆ ಗುಣಮಣಮಿಲ್ಲಂಗಳ ಅಂತ, ಕಾಲಂ ಕಷ್ಟಂ ಅಂತೆಲ್ಲ ಅದರಲ್ಲಿ ಬರ್ತದೆ. ಸೊ ಇವನ ಭಾಷೆ ನೋಡಿ. ನಾನು ಈ ದಿವಸ 4 ಗಂಟೆಗೆ ವಿದ್ವಾಂಸ ವೆಂಕಟಾಚಾರ್ಯರ ಮನೆಗೆ ಈ ಸಂಗತಿಯ ವಿಷಯ ಮಾತಾಡುವುದಕ್ಕಾಗಿ ಹೋಗಿ ಮಾತಾಡಿ ಪುನಃ ಮನೆಗೆ ಬರುತ್ತಾ ಇರುವಲ್ಲಿ ಸ್ಕೂಲ್ ಮೇಸ್ತ್ರೀರು, ಮಾಸ್ಟರ್ ಅನ್ನೋದಕ್ಕೆ ಆಗ ಮೇಸ್ತ್ರಿ ಅಂತ ಒಂದು ಪದವನ್ನು ಅವರು ಉಪಯೋಗ ಮಾಡಿದ್ದಾರೆ. ಸ್ಕೂಲ್ ಮೇಸ್ತ್ರೀರು ನನ್ನನ್ನು ಮನೆಗೆ ಕರೆದರು. ನಾನು ಮನೆಯೊಳಗೆ ಹೋದಾಗ ಅವರು ಸ್ವಲ್ಪ ಸಾರಾಯಿ ಉಳಿದಿರುವ ಸೀಸೆ ಇದ್ದ ಮೇಜಿನ ಬಳಿಯ ಕುಳಿತುಕೊಂಡಿದ್ದರು. ಅವರ ಮುಖವು ಒಂದು ಪ್ರಕಾರ ಕಾಣಿಸುತ್ತಾ ಇತ್ತು. ನನ್ನನ್ನು ಕೂತುಕೋ ಎಂದು ಹೇಳಿ, ಆನಂದಯ್ಯನ ವರ್ತಮಾನವು ನನಗೆ ತಿಳಿದದೆ. ನಿಮಗೆ ಬಂದ ದುಃಖದ ಸಲುವಾಗಿ ನನಗೂ ವ್ಯಸನ ಅದೇ. ಅವನಿಗೆ ಈ ಭ್ರಮೆ ಹಿಡಿದದಕ್ಕೆ ನಾನು ಬಹಳ ಆಶ್ಚರ್ಯವಾಗುತ್ತೇನೆಂದು ತೇಕುತ್ತಾ ಹೇಳಿದರು. ನಾನು ಹೌದು, ನಮಗೆ ಬಹಳ ಚಿಂತೆ ಬಂತೆಂದು ಹೇಳಲು ಅವರು, ನಿಮ್ಮ ಭಾವನು ದುಷ್ಟನೆಂದು ಬಹಳ ದಿನದಿಂದ ನಾನು ತಿಳಿದಿದ್ದೇನೆ. ಅವನು ಬಹಳ ಗರ್ವಿಷ್ಠನು, ಶಾಲೆಯಲ್ಲಿ ತರ್ಕಿಸುತ್ತಿದ್ದನು. ನಾನು ಹೇಳಿದ ಜ್ಞಾನೋಪದೇಶದಲ್ಲಿ ಅವನಿಗೆ ರುಚಿ ಹುಟ್ಟಲಿಲ್ಲ. ಈ ರೀತಿ ಈ
ಭಾಷೆ ಇದೆ. ಇದು 1848ರಲ್ಲಿ. ಹಾಗಾಗಿ ಕನ್ನಡದ ಆಧುನಿಕ ಗದ್ಯವನ್ನು ರೂಪುಗೊಳಿಸುವಲ್ಲಿ ಈ ಕ್ರೈಸ್ತ ಮಿಷನರಿಗಳ ಪಾತ್ರವು ಭಾಳ ದೊಡ್ಡದು ಅನ್ನೋದನ್ನು ನಾನು ಹೇಳಬೇಕಾಗಿದೆ. ನಾನು 5 ವಿದ್ಯಮಾನಗಳನ್ನು ಗುರುತಿಸಿದೆ. ಅದರಲ್ಲಿ ಭಾಳ ಮುಖ್ಯವಾದದ್ದು 1820ರ ನಂತರ 1840ರವರೆಗೆ ಮೈಸೂರು ಅರಮನೆಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿದ್ದರು. ಅವರು ಮೊದಲು ದಿವಾನ್ ಪೂರ್ಣಯ್ಯನವರಿಗೆ ಅಧಿಕಾರವನ್ನು ಕೊಟ್ಟಿದ್ದರು. ಆಮೇಲೆ ಅವರಿಗೆ ಮೆಚುರಿಟಿ ಬಂದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ರಾಜ್ಯ ಭಾರವನ್ನು ವಹಿಸ್ಕೊಳ್ತಾರೆ ಟಿಪ್ಪು ಸುಲ್ತಾನರ ಪತನದ ನಂತರ. ಸೊ ಈ ಮುಮ್ಮಡಿ ಕೃಷ್ಣರಾಜರ ಆಸ್ಥಾನದಲ್ಲಿ ಭಾಳ ದೊಡ್ಡ ವಿದ್ವಾಂಸರಿದ್ದರು. ಅವರೆಲ್ಲ ಮಾಡಿದ ಕೆಲಸ ಇದೆಯಲ್ಲ, ಅದು ಕನ್ನಡ ನಾಡು ಯಾವತ್ತೂ ಕೂಡ ಬೇಕಾದಂಥ ಒಂದು ವಿಷಯ. ಅಲ್ಲದೆ ಭಾಳ ಒಂದು ವಿಶೇಷವಾದ ಒಂದು ಕೊಡುಗೆ ಅವರಲ್ಲಿದೆ. ಏನಂತಂದರೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತ ಇವುಗಳು 3 ಕೂಡ ಮೂಲದಲ್ಲಿ ಕಾವ್ಯ ರೂಪದಲ್ಲಿರೋದು. ಆದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಈ 3 ಕೂಡ ಗದ್ಯ ರೂಪದಲ್ಲಿ ಅವರು ಬರೆಸಿದರು. ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದು. ಯಾಕೆಂದರೆ ನಾವು ಎಲ್ಲರೂ ಕೂಡ ನಾನಂತೂ ಈ 3 ದೊಡ್ಡ ಕೃತಿಗಳನ್ನು ಗದ್ಯ ರೂಪದಲ್ಲಿ ಓದಿರೋದು. ಕನ್ನಡದಲ್ಲಿ ಆ ನಂತರ ಬಂದಿರೋದು ನನ್ನ ಲೆಕ್ಕದಲ್ಲಿ ಎಲ್ಲವೂ ಕೂಡ ಗದ್ಯ ರೂಪದ ರಾಮಾಯಣ, ಗದ್ಯ ರೂಪದ ಮಹಾಭಾರತ ಮತ್ತು ಗದ್ಯ ರೂಪದ ಭಾಗವತ. ಇದಕ್ಕೆ ಕಾರಣ ಏನಂತಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ತಮ್ಮ ಆಸ್ಥಾನದಲ್ಲಿ ಈ 3 ಕೂಡ ಗದ್ಯ ರೂಪದಲ್ಲಿ ಅವರ ವಿದ್ವಾಂಸರಿಂದ ಬರೆಯಿಸಿ ಅವರು ಇಟ್ಟಿದ್ದರು. ಅದು ಆಗ ಮುದ್ರಣ ಯಂತ್ರ ಇರಲಿಲ್ಲ. ಅದು ಬಂದಿದ್ದೇ 1940ರ ನಂತರ. 1890ರ ದಶಕದಲ್ಲಿ ಮುಮ್ಮಡಿ ಚಾಮರಾಜ ಒಡೆಯರು ಇದನ್ನೆಲ್ಲ ಮುದ್ರಣ ರೂಪಕ್ಕೆ ತಂದು ಅದು ಭಾಳ ಪ್ರಸಿದ್ಧ ಅದು ಅವುಗಳಿಗೆ ಹೆಸರು ಜಯಚಾಮರಾಜ ಓಕ್ತಿ ವಿಲಾಸ ಎಂಬ ರಾಮಾಯಣ ಅಂತ. ಈಗ ಕಳೆದ ವರ್ಷ ಅದನ್ನು ಪ್ರಿಂಟ್ ಮಾಡಿ ಈಗ ಯಾರು ಕೂಡ ತಗೋಬೋದು. ಮತ್ತು ಇದನ್ನು ವಿದ್ವಾನ್ ರಾಮಚಂದ್ರ ಶಾಸ್ತ್ರಿಗಳು, ಆಮೇಲೆ DVG ಅವರು ಇವರೆಲ್ಲ ಸೇರಿದ ಒಂದು ಸಮಿತಿ ಇದನ್ನು ಆಧುನಿಕ ಕನ್ನಡಕ್ಕೆ ಅದನ್ನು ಅವರು ಮತ್ತೆ ಪರಿವರ್ತಿಸಿದರು. 1826ರ ಕನ್ನಡಿಯಲ್ಲಿ 1960ರ ದಶಕದಲ್ಲಿ ಈ ರಂಗನಾಥ ಶರ್ಮರು, DVG ಅವರು ಇವರೆಲ್ಲ ನಿಜಲಿಂಗಪ್ಪನವರ ಒಂದು ಅಧ್ಯಕ್ಷತೆಯಲ್ಲಿ ಮಹಾರಾಜರು ಕೂಡ ಅದರಲ್ಲಿ ಇದ್ದರು. ಇವರೆಲ್ಲ ಸೇರಿ ಅದನ್ನು ಮತ್ತೆ ಈಗ ನಾವು ಓದ್ತಿರೋದು ಆ 1965ರಲ್ಲಿ ಆದ ಪರಿಷ್ಕೃತಿ. ಈ 3 ಕೂಡ ಭಾಳ ಪ್ರಸಿದ್ಧವಾದದ್ದು ಕನ್ನಡದಲ್ಲಿ. ಅವುಗಳಿಗೆ ಹೆಸರು ಕೃಷ್ಣರಾಜ ವಾಣಿ ವಿಲಾಸ ಭಾರತ ಅಂತ ಒಂದು, ಜಯಚಾಮರಾಜೋಕ್ತಿ ವಿಲಾಸ ಎಂಬ ರಾಮಾಯಣ, ಆಮೇಲೆ ಶ್ರೀ ಕೃಷ್ಣರಾಜ ವಾಣಿ ವಿಲಾಸ ಭಾಗವತ ಅಂತ. ಸೊ ಇವುಗಳನ್ನು ಮಾಡಿದರು. ಮತ್ತೊಂದು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭಾಳ ವಿಶೇಷ ಅಂದರೆ ಎಲ್ಲ ಸಂಸ್ಕೃತ ನಾಟಕಗಳನ್ನು ಗದ್ಯ ರೂಪದಲ್ಲಿ ಬರೆಸಿದರು. ಈ ಶಾಕುಂತಲ ನಾಟಕದ ನವೀನ ಟೀಕೆ ಅಂತ ಒಂದು ಪುಸ್ತಕ. ಈ ನವೀನ ಟೀಕೆ ಅಂದರೆ ಆ್ಯಕ್ಚುಲಿ ಟೀಕೆ ಅಲ್ಲ, ಅದು ಒಂದು ಗದ್ಯ ರೂಪದಲ್ಲಿ ಅದರ ಕಥೆಯನ್ನು ಹೇಳಿರೋದು. ಶಾಕುಂತಲ ನಾಟಕವನ್ನು, ಉತ್ತರ ರಾಮಚರಿತವನ್ನು, ಈ ಥರದ ಹಲವು ನಾಟಕಗಳನ್ನು ಅವರು ಆಗ ಗದ್ಯ ರೂಪದಲ್ಲಿ ಅವರು ಬರೆಸಿ ಇಟ್ಟಿದ್ದರು. ಇದು ಒಂದು ಹಂತ. ಆದರೆ ಅದು ಮತ್ತೊಂದು ಭಾಳ ವಿಶೇಷ ಅಂದರೆ ಕನ್ನಡದಲ್ಲಿ ಫುಲ್ ಸ್ಟಾಪ್ ಆಗಲಿ, ಕೊಮ ಆಗಲಿ ಏನೂ ಇಲ್ಲದೆ ಒಂದು ಕಾಲ. ನೀವು ಹಳೆಯ ಈ ಕಾವ್ಯಗಳನ್ನು ಓದಿದರೆ ಮುಮ್ಮಡಿಯವರ ಕಾಲದ 1-2 ಪುಸ್ತಕಗಳಿದೆ. ಅದರಲ್ಲಿ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಸಮಯದ ಅಭಾವದಿಂದ ಓದುವುದಿಲ್ಲ. ಅಂದರೆ ಒಂದು ಚಾಪ್ಟರ್ ಅಂದರೆ ಒಂದು 3 ಪುಟ ಕೂಡ ಒಂದು ಉದ್ದಕ್ಕೆ ಬರೆಯೋದು. ಅದು ಎಲ್ಲಿಯೂ ಕೂಡ ಫುಲ್ ಸ್ಟಾಪ್ ಆಗಲಿ, ಕೊಮ ಆಗಲಿ ಎಲ್ಲಿಯೂ ಇಲ್ಲ. ಅಂಥ ಒಂದು ಬರವಣಿಗೆ ಆ ಗದ್ಯವೇ ಆಗಿರ್ತದೆ. ಅದು ಕಲಾವತಿ ಪರಿಣಯ ಅಂತ ಇರ್ತದೆ. ಈ ಕಲಾವತಿ ಪರಿಣಯ ಯಾವುದೇ ಒಂದಿದ್ರು, ಅಥವಾ ಮುದ್ರಾ ಮಂಜೂಷ ಅಂತ ಈ ಕೆಂಪು ನಾರಾಯಣ ಶಾಸ್ತ್ರಿಗಳು ಅವರ ಆಸ್ಥಾನದಲ್ಲಿ ಇದ್ದವರು, ಇವರು ಬರೆದ ಮುದ್ರಾ ಮಂಜೂಷ ಅಂತ, ಅದು ವಿಶಾಖದತ್ತನ ನಾಟಕದ ಒಂದು ಕಾದಂಬರಿ ರೂಪ. ಅದು ಸಂಸ್ಕೃತ ನಾಟಕದ್ದು ಆ ಕಾಲದಲ್ಲಿ ತುಂಬ ಆಗಿದೆ ಅಂತ ಹೇಳಿದ್ನಲ್ಲ. ಅದರಲ್ಲಿ ಒಂದು ಕೆಂಪು ನಾರಾಯಣ ಶಾಸ್ತ್ರಿಗಳು ಮಾಡಿದಂಥ ಈ ಮುದ್ರಾ ಮಂಜೂಷದ ಒಂದು ಗದ್ಯ ಕಾದಂಬರಿಯ ರೂಪ. ಅದು ಕೂಡ ಹಾಗೇ ಇತ್ತು. ಇದನ್ನು 1873ರಲ್ಲಿ ರೆವರೆಂಡ್ ಸ್ಟೀವನ್ಸನ್ ಅಂತ ಒಬ್ಬ ಪಾದ್ರಿ, ಮಿಷನರಿ ಪಾದ್ರಿ, ಅದನ್ನು ಅವನು ಪ್ರಿಂಟ್ ಮಾಡುವಾಗ ಅವನು ಅದಕ್ಕೆ ಅಲ್ಲಲ್ಲಿ ಕೋಮಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ಪರಿಷ್ಕರಣೆ ಮಾಡಿ ಅವನು ಪ್ರಕಟಿಸಿದ. ಅಲ್ಲಿವರೆಗೆ ನಮ್ಮ ಕನ್ನಡದ ಬರವಣಿಗೆಯಲ್ಲಿ ಗದ್ಯದಲ್ಲಿ ಕೋಮ ಆಗಲಿ, ಫುಲ್ ಸ್ಟಾಪ್ ಆಗಲಿ, ಪಾರ ಆಗಲಿ, ಇನ್ವರ್ಟೆಡ್ ಕೋಮ ಯಾವುದೂ ಇಲ್ಲದ ಒಂದು ಬರವಣಿಗೆ ಆಗಿತ್ತದು. ಇದು 1820ರಲ್ಲಿ, ಇದು 2ನೇ ಹಂತಕ್ಕೆ ನಾನು ಬರ್ತಾ ಇದ್ದೇನೆ. ಈ ಹ್ಯಾಂಡ್ಸ್ ಅಂತ ಒಬ್ಬ ರೆವರೆಂಡ್ ಹ್ಯಾಂಡ್ಸ್ನ ಒಂದು ನೇತೃತ್ವದಲ್ಲಿ ಕನ್ನಡದ ಮೊದಲನೇ ಒಂದು ಬೈಬಲ್ ಅನುವಾದ ಬಂತು. ಈ ಬೈಬಲ್ ಅನುವಾದದಲ್ಲಿ ಅವರು ಮೊದಲಾಗಿ ಇದನ್ನು ಅನುವಾದ ಮಾಡಿಕೊಂಡ್ರು. ಈಗ ಈ ಕೊಮ, ಫುಲ್ ಸ್ಟಾಪು, ಇನ್ವರ್ಟೆಡ್ ಕೊಮ ಇದನ್ನೆಲ್ಲ
ಹಾಕುವಂಥದ್ದು ಕೂಡ ಒಂದು ರೀತಿಯ ಟ್ರಾನ್ಸ್ಲೇಷನ್. ಅದು ಈ ಜರ್ಮನ್ ಅಥವಾ ಯುರೋಪಿಯನ್ ಭಾಷೆಗಳಲ್ಲಿ ಇದ್ದಂಥ ಒಂದು ಕ್ರಮವನ್ನು ಕನ್ನಡಕ್ಕೆ ಅಳವಡಿಸಿಕೊಂಡದ್ದು ಈ ಮಿಷನರಿ ವಿದ್ವಾಂಸರು. 1846ರಲ್ಲಿ ಅವರು ಒಂದು ಪಠ್ಯಪುಸ್ತಕ ರಚನೆ ಮಾಡ್ತಾರೆ. ಈ ಪಠ್ಯಪುಸ್ತಕದಲ್ಲಿ ಅವರದನ್ನು ಸ್ಪಷ್ಟವಾಗಿ ನಾವು ಏನು ಮಾಡ್ತಿದ್ದೇವೆ ಕನ್ನಡಕ್ಕೆ ಅಂತ ಅದನ್ನು ಅವರು ಹೇಳಿದ್ದಾರೆ. ಅದು ಭಾಳ ಒಂದು ಮುಖ್ಯವಾದ ಮಾತು ಅಂತ ನಾನು ಅಂದ್ಕೊಂಡು ಅದನ್ನು ಓದ್ತೇನೆ ನಾನು. ಅವರು ಈ ಒಂದು ಪಠ್ಯಪುಸ್ತಕ 1846ರಲ್ಲಿ ಅಡಕ್ಕಿ ಸುಬ್ಬರಾಯ ಅಂತ ಒಬ್ಬನು ಒಂದು ಟೆಕ್ಸ್ಟ್ ಬುಕ್ ಮಾಡಿದ. ಸೊ 1840ರ ಸುಮಾರಿಗೆ ನಮ್ಮಲ್ಲಿ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್ ಎಲ್ಲ ಪ್ರಾರಂಭ ಆದದ್ದು. ಅದಕ್ಕೆ ಅವರು ಪಠ್ಯಪುಸ್ತಕಗಳನ್ನು ಅವರು ಮಾಡಿದರು. ಈ ಪಠ್ಯಪುಸ್ತಕಗಳಲ್ಲಿ ಹೆಚ್ಚಾಗಿ ಜರ್ಮನಿಯಿಂದ ಮತ್ತು ಇಂಗ್ಲೀಷಿನಿಂದ ಅನುವಾದ ಮಾಡಿದ ಈ ಗದ್ಯಗಳು ಮತ್ತು ಪದ್ಯಗಳಿದ್ದವು, ಮತ್ತು ಕೆಲವು ದಾಸರ ಪದಗಳು, ವಚನಗಳು ಇಂಥವನ್ನೆಲ್ಲ ಅವರು ಸೇರಿಸ್ಕೊಳ್ತಾ ಇದ್ದರು. ಆದರೆ ಈ ಕಥೆಗಳನ್ನು ಬರೆಯುವಾಗ ಕನ್ನಡದಲ್ಲಿ ಮೊದಲಿಗೆ ಇನ್ವರ್ಟೆಡ್ ಕೊಮ ಫುಲ್ ಸ್ಟಾಪ್ಗಳನ್ನು ಹಾಕ್ಕೊಂಡಾಗ ಅದಕ್ಕೆ ಅವರೊಂದು ಮುನ್ನುಡಿ ಬರೆದದ್ದು ಭಾಳ ಇಂಪಾರ್ಟೆಂಟ್. ಅದು 1846ರಲ್ಲಿ. ದ ಪಬ್ಲಿಕೇಶನ್ ಆಫ್ ದ 70 ಸ್ಟೋರೀಸ್ ಈಸ್ designed to supply in some measure the want of books written in an easy and familiar style and adapted to the use of the beginners. As a further help, ಸಂಧಿ is almost wholly omitted. ನೋಡಿ, ಅಲ್ಲಿವರೆಗೆ ಎಲ್ಲ ಪದಗಳನ್ನು ಒಟ್ಟು ಉದ್ದಕ್ಕೆ ಬರೆಯೋದು, ಬಾರ್ ನೀರು ಏಳು ಆ ಥರ ಇರ್ತದೆ. ಅದನ್ನು ಆನಂತರ ಪದಗಳನ್ನು ಬೇರೆ ಬೇರೆ ಆಗಿ ಬಳಸು 1846ರಲ್ಲಿ ಪ್ರಾರಂಭ ಆಯಿತು. ಸಂಧಿ ಈಸ್ ಆಲ್ಮೋಸ್ಟ್ ಹೋಲಿ ಒಮಿಟೆಡ್ ಆ್ಯಂಡ್ ಸ್ಪೇಸಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ವರ್ಡ್ಸ್ ಆ್ಯಸ್ ಈಸ್ ಯೂಶ್ವಲ್ ಇನ್ ದ ರೈಟಿಂಗ್ಸ್ ಆಫ್ ಎವ್ರಿ ಸಿವಿಲೈಸ್ಡ್ ಪೀಪಲ್ ಅಂತ. ಅಂದರೆ ನಮ್ಮಲ್ಲಿ ನಾಗರಿಕತೆ ಕಡಿಮೆ ಇದೆ ನಿಮ್ಮ ಭಾಷೆಗೆ, ನಾವು ನಾಗರಿಕರ ಭಾಷೆಗಳಲ್ಲಿ ಬಳಸುವಂತಹ ಈ ಉದ್ಧರಣ ಚಿಹ್ನೆಗಳನ್ನು ಕನ್ನಡಕ್ಕೆ ತಂದುಕೊಳ್ತಾ ಇದ್ದೇವೆ ಅನ್ನುವುದನ್ನು ಆ ಪಠ್ಯಪುಸ್ತಕದಲ್ಲಿ ಅವರು ಬರ್ಕೊಂಡಿದ್ದಾರೆ. ಆಮೇಲೆ ಈ ಮಿಷನರಿಗಳದ್ದು ಮತ್ತೊಂದು ಭಾಳ ವಿಶೇಷ ಅಂದರೆ, ಅವರು ಈ ಬೈಬಲ್ಗಳನ್ನು ಅನುವಾದ ಮಾಡುವಾಗ ಅದನ್ನು ಆಗಾಗ ಆಧುನಿಕ ಭಾಷೆಗೆ ಪರಿಷ್ಕರಣೆ ಮಾಡ್ತಿದ್ದರು. 1840ರ ದಶಕದಲ್ಲಿ ಇನ್ನೊಮ್ಮೆ ಪರಿಷ್ಕರಣೆ ಆಯಿತು. ಈ ಪರಿಷ್ಕರಣೆ ಮಾಡುವಾಗ ಅವರು ಒಂದು ಭಾಳ ವಿಶೇಷವಾದ ಒಂದು ಮಾತುಗಳನ್ನು ಅವರು ದಾಖಲು ಮಾಡಿ ಇಡ್ತಾರೆ. ಆ ಮಿನಿಟ್ಗಳು ಈಗಲೂ ಸಿಗ್ತವೆ. ಏನು ಹೇಳ್ತಾರೆ ಅಂದರೆ, ಒಂದು ಕಾಲಕ್ಕೆ ಬೇಕಾಗಿ ಈ ಭಾಷೆಯನ್ನು ನಾವು ಪರಿಷ್ಕರಣೆ ಮಾಡಿಕೊಂಡಿದ್ದೇವೆ ಅಂತ ಒಂದು. ಆಮೇಲೆ 2 ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಭಾಷೆಗಳು ಬೇರೆ ಬೇರೆ ಆಗಿ ಇದ್ದರೂ ಸಹ ನಾವು ಭಾಳಷ್ಟು ಯೋಚನೆ ಮಾಡಿ 2 ಬೇರೆ ಬೇರೆ ಬೈಬಲ್ಗಳನ್ನು ಅನುವಾದ ಮಾಡಬೇಕಂತ ಯೋಚನೆ ಮಾಡಿ ಅಂತಿಮವಾಗಿ ನಾವು ಇಡೀ ಕರ್ನಾಟಕಕ್ಕೆ ಒಂದೇ ಬಗೆಯ ಭಾಷೆಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನಾವು ತೀರ್ಮಾನಕ್ಕೆ ಬಂದೆವು ಅಂತ ಅವರು ಹೇಳ್ಕೊಳ್ತಾರೆ. ಆಮೇಲೆ ಅವರು ಎಷ್ಟು ಈ ಒಂದು ಭಾಷೆಯ ಪದಗಳನ್ನು ಅನುವಾದ ಮಾಡುವಾಗ ಯೋಚನೆ ಮಾಡ್ತಿದ್ರು, ಒಂದೊಂದು ಪದಕ್ಕೂ ಕೂಡ ಅವರು ಯೋಚನೆ ಮಾಡ್ತಿದ್ರು. ಇನ್ ದ ಬಿಗಿನಿಂಗ್ ವಾಸ್ ದ ವರ್ಡ್ ಅಂತ ಹೇಳಿದರೆ ಕಿಟ್ಟೆಲ್ಲ ಹೇಳ್ತಾರೆ, ಈ ವರ್ಡ್ ಅನ್ನೋದಕ್ಕೆ ವಾಕ್ಕು ಅಂತ ಒಂದು ಪದಗಳನ್ನು ನಾವು ಬಳಸುವ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದರು, ವಾಕ್ಕು ಅನ್ನುವ ಪದ ಇದು ವೇದಗಳ ಒಂದು ನೆನಪನ್ನು ಹುಟ್ಟಿಸ್ತದೆ, ಹಾಗೆ ಇರಬಾರ್ದು ಅದು ಅಂತ. ಹಾಗಾಗಿ ವಾಕ್ಕು ಅನ್ನುವ ಪದವನ್ನು ಕಿಟ್ಟೆಲ್ ಕೊಟ್ಟದ್ದನ್ನು ಅವರು ಸ್ವೀಕರಿಸಲಿಲ್ಲ. ಆ ರೀತಿ ಅವರಿಗೆ ಮೊದಲೆಲ್ಲ ಕ್ರಿಸ್ತವೇದ ಈ ಥರದ್ದೆಲ್ಲ ಪದಗಳನ್ನು ಬಳಸ್ತಿದ್ರು. ಆಮೇಲೆ ಅವರು 2ನೇ ಪರಿಷ್ಕರಣದಲ್ಲಿ ಏನು ಹೇಳಿದಂದರೆ, ನಾವು ಆದಷ್ಟು ನಮ್ಮ ವಿಶೇಷತೆಯನ್ನೇ ಹೇಳಬೇಕು ಅಂತ. ಅವರು ಎಪೋಸ್ತಲರು ಅಂತ ಒಂದು ಪದವನ್ನು ಆಗ ಅವರೇ ತಂದುಕೊಳ್ತಾರೆ. ಆಮೇಲೆ ಪ್ರಸಂಗಗಳು ಈ ಥರದ ಪದಗಳಿಗೆ ಹೊಸ ಹೊಸ ಅರ್ಥಗಳನ್ನು ಕೊಟ್ಟು ಅವರು ಬಳಸಿದರು. ಈ ರೀತಿ ಮಿಷನರಿಗಳ ಒಂದು ಕನ್ನಡ ಭಾಷೆಗೆ ಒಂದು ನೀಡಿದ ಒಂದು ಕಾಯಕಲ್ಪವು ಭಾಳ ಮೆಚ್ಚತಕ್ಕದ್ದು. ಆಮೇಲೆ ತುಂಬ ಅನುವಾದಗಳನ್ನೆಲ್ಲ ಮಾಡಿದ್ದಾರೆ. ಯಾತ್ರಿಕನ ಸಂಚಾರ, ಯಮುನಾಬಾಯಿಯ ಸಂಚಾರ, ಈ ಥರದ ಅಂದರೆ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್. ಆಮೇಲೆ ಮರಾಠಿಯಿಂದ ಬಾಬಾ ಪದ್ಮಾಂಜಿ ಮುಳೆ ಅಂತ ಒಬ್ಬರದು, ಯಮುನಾಬಾಯಿಯ ಸಂಚಾರ. ಈ ರೀತಿ ಬೇರೆ ಬೇರೆ ಭಾಷೆಗಳಿಂದ ಮತ್ತು ಯುರೋಪಿಯನ್ ಭಾಷೆಗಳಿಂದ ಕನ್ನಡಕ್ಕೆ ಅನುವಾದ ಮಾಡ್ಕೊಳ್ತಾ ಇದ್ದರು ಅವರು. ಅವರ ಉದ್ದೇಶ ಮತ ಪ್ರಚಾರವೇ ಆಗಿತ್ತಾದರೂ ಕೂಡ ಕನ್ನಡ ಭಾಷೆಗೆ ಒಂದು ಕಾಯಕಲ್ಪವನ್ನು ಕೊಟ್ಟರು. ಆಮೇಲೆ ಮತ್ತೆ ಇಬ್ಬರು ಭಾಳ ಮುಖ್ಯವಾಗಿ ನಾವು ಹೇಳಬೇಕಾದ್ದು 19ನೇ ಶತಮಾನ ಅಂದರೆ 1876ರಿಂದ 1898ರವರೆಗೆ ಭಾಳ ಕ್ರಿಯಾಶೀಲರಾಗಿದ್ದ ವೆಂಕಟಾಚಾರ್ಯರ ಅನುವಾದಗಳು. ಬಂಗಾಳಿಯಿಂದ ಅವರು ಸುಮಾರು 60 ಕಾದಂಬರಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. ಆ ಕಾಲದಲ್ಲಿ ಎಲ್ಲ ಶಿಕ್ಷಿತರ ಕೈಯಲ್ಲಿಯೂ ಕೂಡ ಒಂದು ಕಾದಂಬರಿ ಇರ್ತಿತ್ತು. ಹಾಗಾಗಿ ಕನ್ನಡಕ್ಕೆ ಕಾದಂಬರಿಯನ್ನು ಅಥವಾ ಒಂದು ಗದ್ಯವನ್ನು ರೂಪಿಸಿಕೊಟ್ಟವರಲ್ಲಿ ವೆಂಕಟಾಚಾರ್ಯರು ಕೂಡ ಭಾಳ ಮುಖ್ಯರಾದವರು. ಆನಂತರ 1898 1938ರವರೆಗೆ
ಗಳಗನಾಥರು ಅಷ್ಟೇ ದೊಡ್ಡ ಕೆಲಸವನ್ನು ಕನ್ನಡಕ್ಕೆ ಮಾಡಿದ್ದಾರೆ. ಗಳಗನಾಥರು ಮುಖ್ಯವಾಗಿ ಮರಾಠಿಯಿಂದ ಕಾದಂಬರಿಗಳನ್ನು ಅವರು ಅನುವಾದ ಮಾಡಿಕೊಂಡಿದ್ದಾರೆ. 18 ಕಾದಂಬರಿಗಳು ಅನುವಾದಗಳು, ಮರಾಠಿ ಅನುವಾದಗಳು. ಅವ್ರ ಸ್ವಂತ ಕಾದಂಬರಿಗಳು ಕೂಡ ಇದೆ, ಮಾಧವ ಕರುಣಾ ವಿಲಾಸ ಅಂತ. ನಾನು ಗಳಗನಾಥರನ್ನು ಹೇಳಲಿಕ್ಕೆ ಭಾಳ ಮುಖ್ಯವಾದ ಒಂದು ಕಾರಣ ಏನು ಅಂತಂದರೆ, ಗಳಗನಾಥರು ಒಂದು ಸಂಜೀವಿನಿ ಕನ್ನಡ ಅಂತ ಒಂದು ನಾನು ಬಳಸ್ತೇನೆ ಅಂತ ಹೇಳ್ತಾರೆ. ಅದು ಏನು ಸಂಜೀವಿನಿ ಕನ್ನಡ ಅಂದರೆ, ಕನ್ನಡದ ಗಾದೆಗಳನ್ನು ಮತ್ತು ಕನ್ನಡದ ರೂಪಗಳನ್ನೆಲ್ಲ ಬಳಸಿಕೊಂಡು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಈ ಎರಡಕ್ಕೂ ಸಲ್ಲುವಂತಹ ಒಂದು ಓಜವು ಪೂರ್ಣವಾದ ಒಂದು ಕನ್ನಡವನ್ನು ನಾನು ಬಳಸಿದ್ದೇನೆ. ಇದಕ್ಕೆ ಸಂಜೀವಿನಿ ಕನ್ನಡ ಅಂತ ಹೇಳಬೇಕು ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಅವರ ಕನ್ನಡ ಭಾಷೆಗೆ ಒಂದು ಉಜ್ವಲವಾದ ಒಂದು ಸ್ವರೂಪವನ್ನು ಕೊಟ್ಟವರಲ್ಲಿ ಗಳಗನಾಥರು ಭಾಳ ಮುಖ್ಯರಾದ ಒಬ್ಬ ವ್ಯಕ್ತಿ. ಅವರು ಮತ್ತು ಅನುವಾದದ ಬಗ್ಗೆ ಅಲ್ಲದಿದ್ದರೂ ಒಂದು ಮಾತು ಭಾಳ ಮುಖ್ಯ. ಅವರು ಹೇಳಿದ್ರು, ನಾನು ಯಾವ ಕಾದಂಬರಿಯನ್ನು ಕೂಡ ಮೂಲಕ್ಕೆ ನಿಷ್ಠವಾಗಿ ನಾನು ಅನುವಾದಿಸಿಲ್ಲ. ಈ ಕಾದಂಬರಿಗಳು ನನ್ನ ಅಧೀನವೇ ಹೊರತು ನಾನು ಈ ಮೂಲ ಲೇಖಕನಿಗೆ ಅಧೀನ ಅಲ್ಲ ಅನ್ನೋ ಒಂದು ವಿಶೇಷವಾದ ವಾದವನ್ನು ಕೂಡ ಗಳಗನಾಥರು ಮಂಡಿಸಿದ್ದಾರೆ. ಆಮೇಲೆ ಈ ಬಿಡಿ ಪ್ರಯತ್ನಗಳ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ವಿದ್ಯುತ್ ತೊಂದರೆಯಿಂದಾಗಿ ಒಂದಷ್ಟು ಕಾಲವು ವ್ಯಯ ಆಯಿತು. ತುಂಬ ಜನರು ಬಿಡಿ ಪ್ರಯತ್ನಗಳನ್ನು, ಅಂದರೆ ಉದಾಹರಣೆಗೆ MS ಪುಟ್ಟಣ್ಣನವರು ಅವರು ಇಂಗ್ಲೀಷ್ ನಾಟಕಗಳನ್ನು, ಶೇಕ್ಸ್ಪಿಯರ್ ನಾಟಕಗಳನ್ನೆಲ್ಲವನ್ನು ಕೂಡ ಕಾದಂಬರಿ ರೂಪದಲ್ಲಿ ಬರೀತಿದ್ರು. ಅವರು ಯಾವುದನ್ನು ನಾಟಕ ರೂಪದಲ್ಲಿ ಮಾಡಲಿಲ್ಲ. ಆ ರೀತಿ ನಾಟಕಗಳನ್ನು ಮತ್ತು ಇಂಗ್ಲೀಷಿನ ಬೇರೆ ಬೇರೆ ಪ್ರಕಾರದ ಕೃತಿಗಳನ್ನು ಗದ್ಯ ರೂಪದಲ್ಲಿ ಬರೆಯುವಂಥ ಒಂದು ದೊಡ್ಡ ಪರಂಪರೆಯು ಸುಮಾರು 1840 ನಂತರ ಕನ್ನಡದಲ್ಲಿ ಇದೆ. ನಾನು ಯಾವ ಹೆಸರುಗಳನ್ನು ಇಲ್ಲಿ ಹೋಗ್ತಾ ಇಲ್ಲ. ಈ ರೀತಿ 19ನೇ ಶತಮಾನದಲ್ಲಿ ಮುದ್ದಣನಿಗಿಂತ ಮುಂಚೆಯೇ ಈ 5 ಪ್ರಯತ್ನಗಳಿಂದಾಗಿ ಕನ್ನಡ ಭಾಷೆಗೆ ಇವತ್ತು ನಾವು ಬಳಸುವಂತಹ ಒಂದು ಸ್ವರೂಪ, ಒಂದು ನುಡಿಗಟ್ಟು ಮತ್ತು ಒಂದು ಬರೆಯುವ ಒಂದು ಕ್ರಮ, ಪದಗಳನ್ನು ವಿಂಗಡಿಸುವ ಇನ್ವರ್ಟೆಡ್ ಕೊಮ ಇತ್ಯಾದಿ ಇದನ್ನು ಕೊಡುವ ಒಂದು ಅಭ್ಯಾಸ ರೂಢಿ ಆಯಿತು. ಮುದ್ದಣ್ಣ ಇದಕ್ಕೆಲ್ಲ ಬಳಸ್ಕೊಳ್ತಾನೆ. ಓ ಅಂತ ಹೇಳೋದು ಒಂದು ಆಶ್ಚರ್ಯ ಚಿಹ್ನೆ ಕೊಡ್ತಾನೆ. ಕಾಲಂ ಕಷ್ಟಮ್ ಅನ್ನೋಲ್ಲಿ ಒಂದು ಆಶ್ಚರ್ಯ ಚಿಹ್ನೆ, ಇನ್ನೊಂದು ಕಷ್ಟಮ್ ಅನ್ನೋದಕ್ಕೆ 2 ಆಶ್ಚರ್ಯ ಚಿಹ್ನೆ ಕೊಡ್ತಾನೆ. ಹಾಗಾಗಿ ಮುದ್ದಣ್ಣನೂ ಕೂಡ ಈ ಮಿಷನರಿಗಳ ಮತ್ತು ಇತರ ಗದ್ಯ ಪ್ರಯೋಗಗಳಿಂದ ಸಾಕಷ್ಟು ಪ್ರೇರಣೆಯನ್ನು ಪಡೆದವನೇ ಆಗಿದ್ದಾನೆ. ಅವನು ಉದ್ದೇಶಪೂರ್ವಕವಾಗಿ ಅವನು ಹಳೆಯ ಕಾವ್ಯಗಳ ಮಾದರಿಯಲ್ಲಿ ಅವನು ಬರೆದ. ಆದರೆ ಆಧುನಿಕ ಗದ್ಯಕ್ಕೆ ಮುದ್ದಣ್ಣನ ಕೊಡುಗೆ ಏನು ಕೂಡ ಇಲ್ಲ ಅನ್ನೋದನ್ನು ನಾವು ನೇರವಾಗಿ ಹೇಳಬೇಕಾಗಿದೆ. ಈಗ ಭಾಳ ಮುಖ್ಯವಾಗಿ ಆ ಕಾಲದ ಕೊಡುಗೆ ಏನು ಅಂತಂದರೆ, ನಮ್ಮ ಕನ್ನಡದಲ್ಲಿ ಒಂದೇ ಮಿನಿಟಲ್ಲಿ ಮುಗಿಸ್ತೇವೆ. ಕನ್ನಡದಲ್ಲಿ ಏನಾಯ್ತಂದರೆ, ಕನ್ನಡದಲ್ಲಿ ಕಾವ್ಯ ಅನ್ನೋದಕ್ಕೆ ಇಂಪಾರ್ಟೆನ್ಸು ಹೋಗಿ ಸಾಹಿತ್ಯ ಅನ್ನೋದು ಬಂತು. ಆಮೇಲೆ ದೊಡ್ಡ ಕೃತಿಗಳೆಲ್ಲ ಹೋಗಿ ಸಣ್ಣ ಸಣ್ಣ ಕೃತಿಗಳು ಬಂದವು. ಈ ನಡುವೆ ನನಗೆ 1843ರಲ್ಲಿ ಮಂಗಳೂರು ಸಮಾಚಾರ ಅಂತ ಒಂದು ಪತ್ರಿಕೆ ಬಂದದ್ದು. ಆ ನಂತರ ಅವರು ಅದು ಸಣ್ಣ ಸಣ್ಣ ಕೃತಿಗಳನ್ನೆಲ್ಲ ಅವರು ಬಳಸ್ಕೊಂಡಿದ್ದದ್ದು. ಆಮೇಲೆ ಸಂವಾದ ಅಂತ ಒಂದು ಕಥೆಯ ಒಂದು ಮಾದರಿಯನ್ನು, ಅಂದರೆ 2-3 ಪಾತ್ರಗಳಿರ್ತವೆ. ಕಿಚ್ಚಯ್ಯ, ಕುಚ್ಚಯ್ಯ, ಅಚ್ಚಯ್ಯ ಅಂತ 3 ಜನ ಇರ್ತಾರೆ ಅಂತ ಇಟ್ಕೊಂಡು ಅವರು ಒಂದು ಸಂವಾದ ಮಾಡಿ ಹಿಂದೂಗಳನ್ನೆಲ್ಲ ಬೈಯೋದು. ಈ ಥರದ ಸಣ್ಣ ಸಣ್ಣ ಪೀಸುಗಳು ಅದರಲ್ಲಿ ಬರ್ತಿದ್ದವು ಅವರ ಮಂಗಳೂರು ಸಮಾಚಾರದಲ್ಲಿ. ಆಗ ಒಂದು ಸುದರ್ಶನ ಅಂತ ಒಂದು ಪತ್ರಿಕೆ ಮಂಗಳೂರಿನಲ್ಲಿ ಹುಟ್ಟುಕೊಳ್ತದೆ. ಅವರು ಮಂಗೂ ನಾಗು ಸಂಭಾಷಣವು ಅಂತ ಇನ್ನೊಂದು ಅದಕ್ಕೆ ಉತ್ತರ ಕೊಡೋದು. ಆ ರೀತಿಯ ಒಂದು ಬರವಣಿಗೆ ಗದ್ಯದಲ್ಲಿ ಬಂತು. ಅದು ನಮ್ಮ ಸಣ್ಣ ಕಥೆಗಳ ಪೂರ್ವ ರೂಪಗಳು. ಸೊ ಇವು ಎಲ್ಲವೂ ಕೂಡ ಆ ಕಾಲದಲ್ಲಿ ಬೆಳೆದು ಬಂದವು. ಹಾಗಾಗಿ ಸಣ್ಣ ಕೃತಿಗಳಿಗೆ 19ನೇ ಶತಮಾನದಲ್ಲಿ ಒಂದು ಮೌಲ್ಯ ಬಂತು. ಸೊ ಗದ್ಯವೇ ಮುಂದಿನ ಎಪಿಸ್ಟೀಮ್, ಜ್ಞಾನ ಮಾರ್ಗ ಅನ್ನೋ ಒಂದು ತೀರ್ಮಾನಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಬಂದು ಮುಟ್ಟಿದ್ದು ಕೂಡ 19ನೇ ಶತಮಾನದ ಈ ಎಲ್ಲ ಚಟುವಟಿಕೆಗಳಿಂದ ಅನ್ನೋದನ್ನು ನಿಮ್ಮಲ್ಲಿ ನಿವೇದಿಸ್ತಾ, ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕೇಳಿದ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಬಹುದು. ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಈಗ 10 ನಿಮಿಷ ಸಂವಾದ ಕಾರ್ಯಕ್ರಮ ಇದೆ. ದಯಮಾಡಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಕೇಳಬಹುದು. ನಮಸ್ಕಾರ. ನೀವು ಕನ್ನಡ ಸಾಹಿತ್ಯ ಬೆಳೆದು ಬಂದ ಬಗೆಯನ್ನು ವಿಶೇಷವಾಗಿ ಚೆನ್ನಾಗಿ ವಿವರಿಸಿದ್ರಿ. ಮತ್ತು ಈ ಗದ್ಯ ರೂಪ, ಫುಲ್ ಸ್ಟಾಪ್, ಕಾಮ ಇತ್ಯಾದಿ ಇಲ್ಲದೆ ಇರತಕ್ಕಂಥ ಒಂದು ಸಾಹಿತ್ಯ ಮುಂಚೆ ಕಾಲದಲ್ಲಿ ಪ್ರಚಲಿತವಿತ್ತು.
ಅಂತ ಹೇಳಿದರೆ ಇದಕ್ಕೆ ಸಂಸ್ಕೃತದ ಪ್ರಭಾವ ಏನಾದ್ರು ಇತ್ತೆ ಅಂತ. ಯಾಕೆಂತಂದರೆ ಅಲ್ಲಿ ಫುಲ್ ಸ್ಟಾಪ್ ಒಂದಿರ್ಬೋದು, ಇದು ಅಡ್ಡಗೆರೆನಲ್ಲಿ ಹಾಕ್ತಾಯಿದ್ದಾರೆ ಅಷ್ಟೇ, ಬಿಟ್ಟುಬಿಟ್ರೆ ಮಿಕ್ಕಂತೆ ಈ ಥರದ್ದು ಇರಲಿಲ್ಲ. ಇದರ ಪ್ರಭಾವನೇ ಅಲ್ಲಿವರೆಗೂ ಮುಂದುವರೆದ್ಬಿಟ್ಟು ಈ ರೀತಿ ಆಯ್ತು ಅಂತ ನಾನು ಬಯಸ್ತೀನಿ. ಅಂದರೆ ಸಂಸ್ಕೃತ ಪದ್ಯಗಳಲ್ಲಿ ಮತ್ತು ಕನ್ನಡ ಪದ್ಯಗಳಲ್ಲಿ ಇರ್ತಿದ್ದ ಒಂದು ಗೆರೆ ಮತ್ತು ಎರಡು ಗೆರೆಯ ಬಗ್ಗೆ ತಾವು ಹೇಳ್ತಿದ್ದೀರಿ ಅಂತ ಭಾವಿಸ್ತೇನೆ ನಾನು. ಹೌದು, ಅದು ಆ ಥರದ ಒಂದು ವ್ಯವಸ್ಥೆ ಇತ್ತು ನಮ್ಮಲ್ಲಿ. ಹೆಚ್ಚಾಗಿ ಪದ್ಯಗಳೇ ಇರ್ತಿದ್ದದ್ದು ಅದಕ್ಕೆ. ಅಂದರೆ ಈ ರೀತಿಯ ಒಂದು ಗೆರೆ ಅಥವಾ ಎರಡು ಗೆರೆಯನ್ನು ಹಾಕದೇ ಇದ್ದಾಗಲೂ ಕೂಡ ಈಗ ಭಾಮಿನಿ ಷಟ್ಪದಿ ಅಂತಹ ಈ ಪದ್ಯಗಳಲ್ಲಿ ಅಥವಾ ಎಲ್ಲ ನಮ್ಮ ಶಾಸ್ತ್ರಗಳು ಕೂಡ ಇದ್ದದ್ದು ಪದ್ಯಗಳಲ್ಲಿ. ಯಾಕೆಂದರೆ ಅದನ್ನು ಉದ್ದಕ್ಕೆ ಬರೆದರೂ ಕೂಡ ಅದು ಎಲ್ಲಿ ಅದಕ್ಕೆ ನಿಲುಗಡೆ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಿತ್ತು. ಯಾಕಂದರೆ ನಮಗೆ ಕೂಡ ಈಗ ಕುಮಾರವ್ಯಾಸ ಭಾರತನ ಒಂದು ಪದ್ಯವನ್ನು ಉದ್ದಕ್ಕೆ ಬರೆದ್ರೂ ನಮಗೆ ಅದನ್ನು ಎಲ್ಲಿ ಕಟ್ ಮಾಡಿ ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತದೆ. ಅದನ್ನು ಸರ್ ಹೇಳಿದ ಹಾಗೆ ಸಂಸ್ಕೃತದಲ್ಲಿ ಅದಕ್ಕೆ ಈ ಒಂದೊಂದು ಚರಣಗಳ ಕೊನೆಗೆ ಒಂದು ಗೆರೆ ಹಾಕುವಂಥ ಒಂದು ಪದ್ಧತಿ ಇತ್ತು. ಆದರೆ ಅದನ್ನು ಕನ್ನಡದಲ್ಲಿ ಹಾಕ್ತಿರ್ಲಿಲ್ಲ ಸರ್. ಅದು ಯಾಕೆ ಹಾಕ್ತಿರಲಿಲ್ಲ ಅಂತ ಗೊತ್ತಿಲ್ಲ. ಈಗ ಕಲಾವತಿ ಪರಿಣಯ ಆಗಲಿ, ಸುಗಂಧಿಕ ಪರಿಣಯ ಆಗಲಿ, ಅದಕ್ಕೆ ಉದ್ದಕ್ಕೆ ಬರೀತಿದ್ರು ಅವರು ಎಲ್ಲಿಯೂ ಕೂಡ. ಅದು ಗದ್ಯ ಆಗಿರೋದ್ರಿಂದ ಪದ್ಯಕ್ಕೆ ಬಹುಶಃ ಹಾಕುವ ಪದ್ಧತಿ ಇತ್ತು. ಗದ್ಯ ಅನ್ನೋದಕ್ಕೆ ಅದನ್ನು ಎಲ್ಲಿಯೂ ಕೂಡ ಫುಲ್ ಸ್ಟಾಪ್ ಅಥವಾ ಅದಕ್ಕೆ ಒಂದು ಪರ್ಯಾಯವಾಗಿ ಒಂದು ಗೆರೆ ಯಾವುದನ್ನು ತೋರಿಸ್ತಾ ಇರಲಿಲ್ಲ ಕನ್ನಡದಲ್ಲಿ. ಅದು ಈಗ ಲಭ್ಯ ಇದೆ. ಅದು ಅಂದರೆ ಅಕಾಡೆಮಿಯವರು ಆ ಕಲಾವತಿ ಪರಿಣಯನ್ನೆಲ್ಲ ಪ್ರಿಂಟ್ ಮಾಡಿದ್ದಾರೆ. ಹಾಗಾಗಿ ಅವರು ಅದನ್ನು ಹಾಕ್ತಾ ಇರಲಿಲ್ಲ. ತಾವು ಹೇಳಿದಾಗೆ ಸಂಸ್ಕೃತದಲ್ಲಿ ಆ ಗೆರೆಯ ಒಂದು ಪದ್ಧತಿ ಇತ್ತು. ಆದರೆ ಆಶ್ಚರ್ಯ ಚಿಹ್ನೆ ಮತ್ತು ಪ್ರಶ್ನಾರ್ಥಕ ಚಿಹ್ನೆ, ಇನ್ವರ್ಟೆಡ್ ಕೊಮ್ಮಗಳೆಲ್ಲ ಬಹುಶಃ ಇರಲಿಲ್ಲ. ಅವನು ಮದುಮಕ್ಕಳನ್ನು ಕರೆದು ತನ್ನಿ ಎಂದನು ಅಂತ ಆ ಥರ ಎಲ್ಲ ಇರ್ತಿದ್ದು. ಕರೆದು ತನ್ನಿ ಅಂತ ಆದಮೇಲೆ ಇನ್ವರ್ಟೆಡ್ ಕೊಮ್ಮ ಹಾಕಿ ಇದೆಲ್ಲ ಇರಲಿಲ್ಲ. ನಮ್ಮ ಕನ್ನಡದಲ್ಲಿಯೂ ಕೂಡ ಇರಲಿಲ್ಲ. ಇವರು ಬೇಕಂತ ಅಡಕ್ಕಿ ಸುಬ್ರಾಯನ ಪುಸ್ತಕದಲ್ಲಿ ತುಂಬ ಓವರ್ ಇದೆ. ಅದರದ್ದೊಂದು ಒಂದು ಒಂದು ಕೊಟ್ಟಿದ್ದೇನೆ ನಾನು ಯಾವುದೋ ಒಂದು ಪುಸ್ತಕದಲ್ಲಿ, ಪ್ರಾಸಂಗಿಕ ಅಂತ ಒಂದು ಪುಸ್ತಕದಲ್ಲಿ. ಅಡಕ್ಕೆ 1846 ಅವರು ಮೊದಲನೇ ಬಾರಿಗೆ ಇನ್ವರ್ಟೆಡ್ ಕೊಮ್ಮವನ್ನು ನಾವು ಕನ್ನಡಕ್ಕೆ ತಂದಿದ್ದೇವೆ ಅಂತ ಹೇಳಿದ್ರಲ್ಲ, ಅಲ್ಲಿ ತುಂಬ ಅನಗತ್ಯವಾದ ಇನ್ವರ್ಟೆಡ್ ಕೊಮ್ಮಗಳು ಪ್ರತಿಯೊಂದು. ಅಂದರೆ ಅದನ್ನು ತೋರಿಸಲಿಕ್ಕೋಸ್ಕರ ಅವರು ಬರೆದಿದ್ದಾರೆ. ಅದರಲ್ಲಿ ಜಾಸ್ತಿಯಾಗಿ ಇದೆ. ಆಮೇಲೆ ಒಂದು ಹಂತಕ್ಕೆ ಬಂದು ಅದು ಕನ್ನಡದಲ್ಲಿ ಎಷ್ಟು ಬೇಕೋ ಅಷ್ಟೇ ಸ್ವೀಕಾರ ಆಯಿತು ಅಂತ ನಾನು ಭಾವಿಸಿದ್ದೇನೆ. ತಾವು ಹೇಳಿದ ಯೋಚನೆ ನನಗೂ ಬಂದಿತ್ತದು, ಆ ಗೆರೆ ಎಲ್ಲ ಇತ್ತಲ್ವ ಅಂತ. ಆದರೆ ನಾನು ಅದನ್ನು ಗಮನಿಸಿದಾಗೆ ಗದ್ಯದಲ್ಲಿ ಅದನ್ನು ಹಾಕ್ತಾ ಇರಲಿಲ್ಲ ಅವರು. ಇವತ್ತಿಗೂ ಪದ್ಯದಲ್ಲಿ ಪಕ್ಕದಲ್ಲಿ ಅದು ಹಾಕುವಂಥ ಒಂದು ರೂಢಿ ಇನ್ನೂ ಇದೆ. ಹಳೆಯ ಪದ್ಯಗಳಲ್ಲಿ ಪಲ್ಲವಿ ಅನುಪಲ್ಲವಿ ಅದರ ಪಕ್ಕದಲ್ಲಿ ಎರಡು ಗೆರೆ ಹಾಕುವಂಥದ್ದು, ಅಥವಾ ಪದ್ಯ ಮುಗಿದ ಮೇಲೆ ಒಂದನೇ ಸ್ಟ್ಯಾನ್ಸಾ ಮುಗಿದ ಮೇಲೆ ಹಾಕುವಂಥದ್ದು ಒಂದು ಪದ್ಧತಿ ಇದೆ. ನೀವು ಹೇಳಿದಾಗ ಗದ್ಯದಲ್ಲಿ ಇರಲಿಕ್ಕಿಲ್ಲ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಸರ್, ಆಮೇಲೆ ಕೊಡ್ತೀನಿ. ವಾಕ್ಯ ವಿರಾಮ ಚಿಹ್ನೆಗಳನ್ನು ಯಾರೋ ಕ್ರಿಶ್ಚಿಯನ್ ಬರಹಗಾರರು ಅಂದೇ ಬಿಟ್ಟರು ಅಂತ ಹೇಳಿದರು. ಈಗಲೂ ವಾಕ್ಯ ವಿರಾಮ ಚಿಹ್ನೆಗಳನ್ನು ಉಪಯೋಗಿಸ್ತಾ ಇಲ್ಲ. ಪತ್ರಕರ್ತರ ತಪ್ಪೋ ಅಥವಾ ಬರಹಗಾರರ ತಪ್ಪೋ ಗೊತ್ತಿಲ್ಲ. ಒಂದೊಂದು ವಾಕ್ಯವನ್ನು ನಾವು ಎರಡನೇ ಸಲ ಓದಿದಾಗ ಮಾತ್ರ ನಮಗೆ ಅದು ಅರ್ಥ ಆಗುತ್ತೆ. ಇದು ನನ್ನ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಕನ್ನಡ ಅವಸಾನದಲ್ಲಿರುವ ಭಾಷೆ ಅನ್ನುವ ಗುಲ್ಲೆದ್ದಿದೆ. ಆ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ಇದು ನೇರವಾಗಿ ನನ್ನ ಉಪನ್ಯಾಸಕ್ಕೆ ಸಂಬಂಧಪಟ್ಟ ಅದು ಅಲ್ಲದಿದ್ದರೂ ಕೂಡ ನನ್ನ ಅಭಿಪ್ರಾಯವನ್ನು ತಾವು ಕೇಳಿದಿರಿ. ಅದೇ ಈಗ ಪತ್ರಕರ್ತರ ಭಾಷೆ ಅಥವಾ ಈ ಥರ ಇನ್ವರ್ಟೆಡ್ ಕೊಮ್ಮಗಳನ್ನು ಹಾಕದೇ ಇರುವಂಥದ್ದು ದೊಡ್ಡ ದೊಡ್ಡ ಸಾಹಿತ್ಯ ಕೃತಿಗಳಲ್ಲಿಯೂ ಕೂಡ, ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ಒಂದೇ ಒಂದು ಉದ್ಧಾರಣ ಚಿಹ್ನೆಯನ್ನು ಕೂಡ ಬಳಸದೆ ಆರ್ಯರು ಉದಾಹರಣೆ ಒಂದು ಕಾದಂಬರಿ ಬರೆದಿದ್ದಾರೆ. ಅದಕ್ಕೆ ಕುಜ ಅಂತನ ಅಥವಾ ರಾಹು ಆ ಥರದ್ದೊಂದು ಹೆಸರಿದೆ. ಆ ಥರದ್ದೆಲ್ಲ ಪ್ರಯೋಗಗಳು ನಡೆದಿದೆ. ಇಂಗ್ಲೀಷ್ನಲ್ಲೂ ನಡೆದಿದೆ. ಅವನು ಕಮಿಂಗ್ಸ್ ಅಂತ ಒಬ್ಬ ಕವಿ ಇದ್ದಾನೆ. ಅವನು ಯಾವ ಒಂದು ಕ್ಯಾಪಿಟಲ್ ಲೆಟರ್ ಆಗಲಿ ಒಂದು ಯಾವುದನ್ನೂ ಬಳಸದೆ ಅವನು ಪದ್ಯವನ್ನು ಬರೀತಾನೆ. ಆ ಥರ ಪ್ರಯೋಗಗಳಿದೆ. ಹಾಗಾಗಿ ಈಗಿನ ಭಾಷೆಗಳು, ಅವರು ಬಳಸುವ ಪದಗಳು, ಈ ಜರ್ನಲಿಸ್ಟಿಕ್ ಲ್ಯಾಂಗ್ವೇಜ್ ಅದು ಬೇರೆ ಇದೆ.
ಹಾಗಾಗಿ ನಾವು ಅದನ್ನೇ ಕಲಿಬೇಕು ಹೊರತು ನಾವು ಅವರಿಗೆ ಪಾಠ ಹೇಳುವ ಹಾಗಿಲ್ಲ. ಅಂದರೆ ನಾವು ಜರ್ನಲಿಸಮ್ ಫೀಲ್ಡಿಗೆ ಹೋಗ್ಬೇಕಾದ್ರೆ ನಾವು ಅವರದ್ದೇ ಭಾಷೆಗಳನ್ನು, ಈ ಬೊಂಬಾಟಿಗೆ ಈ ಥರದ ಎಲ್ಲ ಪದಗಳನ್ನು ನಾವೇ ಕಲಿತ್ಕೊಂಡು ಹೋಗಬೇಕು ಹೊರತು ನಾವು ಅವರಿಗೇನು ಪಾಠ ಹೇಳುವ ಸ್ಥಿತಿಯಲ್ಲಿಲ್ಲ. ಮತ್ತು ಕನ್ನಡ ಭಾಷೆ ಅವಸಾನದಲ್ಲಿ ಇದೆ ಅನ್ನುವ ಒಂದು ಕಾಳಜಿ ಅದು ಸರಿಯೇ, ಆದರೆ ಅದನ್ನು ಅವಸಾನದಕ್ಕೆ ಹೋಗಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ತುಳು ಭಾಷೆ ಇದೆ ಎಷ್ಟೋ ವರ್ಷಗಳಲ್ಲಿ, ಅದು ಯಾವ ರಾಜಕೀಯ ಭಾಷೆಯೂ ಅಲ್ಲ, ಬರವಣಿಗೆಯ ಭಾಷೆಯೂ ಅಲ್ಲ, ಏನಲ್ಲದಿದ್ದರೂ ಕೂಡ ಅದು ಅಷ್ಟೂ ಜನ ಇನ್ನೂ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಕನ್ನಡಕ್ಕೆ ಯಾವತ್ತೂ ಕೂಡ ಒಂದು ಅಂತ್ಯ ಅಂತ ಇರುವುದಿಲ್ಲ ಅಂತ ನಾನು ಆಶಿಸ್ತೇನೆ ಮತ್ತು ನಂಬಿದ್ದೇನೆ ಕೂಡ. ಅಂದರೆ ನೀವು ಹೇಳಿದಂಗೆ ಎಜುಕೇಷನ್ನಲ್ಲಿ ಶಿಕ್ಷಣ ಮಾಧ್ಯಮವಾಗಿ ಕಡಿಮೆ ಆಗ್ತಾಯಿದೆ, ಓದುವುದು ಕಡಿಮೆ ಆಗ್ತಿದೆ. ಅದು ಸ್ವಲ್ಪ ಚಿಂತೆಗೆ ಅರ್ಹವಾದ ವಿಷಯವೇ, ಆದರೆ ಅದು ನಮ್ಮ ಕೈಯಲ್ಲಿ ಇಲ್ಲದ ವಿಷಯ ಆದ ಕಾರಣ ನಾವು ಅಲ್ಲಿಗೆ ನಿಲ್ಲಿಸುವಂತ ಅಂದುಕೊಳ್ತೇವೆ. ಸರ್, ಇದು ಆಧುನಿಕತೆ ಬೆಳೆದಂತೆಲ್ಲ ಈ ಕಂಟೆಂಟನ್ನು 18 ಲೈನ್ಸ್ 21 ಲೈನ್ಸಲ್ಲಿ ಗದ್ಯವನ್ನೇ ಪದ್ಯದ ರೂಪದಲ್ಲಿ ಬರ್ಕೊಂಡು ಹೋಗೋದು ಈಗ ಆ ಥರ ಮಾಡಿದ್ರಲ್ಲಿ ಅದಕ್ಕೆ ಕೊಮ, ಯುನಿಟೆಡ್ ಕೊಮ, ಅದಕ್ಕೆಲ್ಲಕ್ಕಿಂತ ಒಂದು ಇದನ್ನು ಆ ಥರ ಅದರಲ್ಲಿ ಇಡೀ ಟಾಪಿಕ್ಕನ್ನು ಅಷ್ಟರಲ್ಲಿ ಇಳಿಸ್ತಾರಲ್ಲ ಸರ್, ಅದು ಅದೇ ಸರಿನಾ ತಪ್ಪಾ ಅಂತ. ಅಂದರೆ ನವ್ಯ ಕವಿತೆಗಳನ್ನು ಕಟ್ ಮಾಡೋದು. ಆದರೆ ಅದಕ್ಕೆ ಬೇರೆ ಅದರದ್ದಾದ ಒಂದು ನಿಯಮಗಳು ಅಥವಾ ಒಂದು ಚಿಂತನೆಗಳಿವೆ. ಗೋಪಾಲಕೃಷ್ಣ ಅಡಿಗರು ಅಂತ ಇಟ್ಕೊಳ್ಳಿ, ಅವರು ಅದನ್ನು ಕೆಲವೊಮ್ಮೆ ಅವರು ಬೇಕಂತ ಮಾಡ್ತಾರೆ. ಈಗ ಸರಳ ರಗಳೇ ಇರ್ತದೆ ಅದು. ಅವರು ಭಾಳ ದೊಡ್ಡ ಛಂದಸ್ಸಿನ ಮೇಲೆ ಹಿಡಿತಾ ಇದ್ದಂಥ ಯಕ್ಷಗಾನ ಎಲ್ಲ ಪ್ರಸಂಗ ಬರೆದಂಥ ಕವಿ ಅಲ್ವಾ. ಹಾಗಾಗಿ ನಿಮಗೆ ಅದು ಬರೆಯುವಾಗ ಅದು ಹೇಗೋ ಇದ್ದಂಗೆ ಕಾಣ್ಬೋದು, ಆದರೆ ಓದುವಾಗ ನೋಡಿ ಅದರ ಅಜ್ಜ ನೆಟ್ಟಾಲ ಮನೆ ಮುಂದೆ ತೇರಿನ ಹಾಗೆ ಮಿಣಿ ಬೀಳಲು ಸೊಂಡಿಲುಗಳಾಡಿ ಮಣಿದವು ತೂಗಿ ತಣಿದು ತಣ್ಣಳಲಲ್ಲಿ ಪಟಪಟದ ಹಾಯಿ ಬಡಿದು ಬಾರಿಸಿ ಗಜಕ್ಕನೆ ನಿಂತು ನಿಶ್ಶಬ್ದ. ಆ ನಿಶ್ಶಬ್ದ ಅನ್ನುವಲ್ಲಿ ಅವರು ಬೇಕಂತ ಅಲ್ಲಿ ಒಂದು ಪಾಸ್ ಕೊಟ್ಟಿರೋದು. ಅಂದರೆ ಈ ಪದ್ಯಗಳು ಈ ಭಾವವನ್ನು ಅಭಿನಯಿಸಬೇಕು ಅನ್ನುವ ಒಂದು ದೃಷ್ಟಿಯಿಂದ. ಮತ್ತು ಎಲ್ಲಿ ಅವರು ಕಟ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಒಂದು ಅರ್ಥ ಇರ್ತದೆ. ಅಂದರೆ ಆ ಪದ್ಯಗಳನ್ನು ಅದನ್ನು ಒಡೆಯುವಲ್ಲಿ ಆಗ 2 ಅರ್ಥಗಳು ಹೊಳೆಯುತ್ತದೆ. ಆ ಥರದ್ದೆಲ್ಲ ಮಾಡಿದ್ದಾರೆ. ಆದರೆ ಕೆಲವರಿಗೆ ಅದು ಗೊತ್ತಿಲ್ಲ. ತುಂಬ ಗೊತ್ತಿದ್ದವರು ಅದನ್ನು ಆ ಥರ ಅರ್ಥ ಇದ್ದೇ ಮಾಡಿದ್ದಾರೆ. ಈಗ ಎಕ್ಕುಂಡಿಯವರದ್ದು ನೋಡಿ, ಎಕ್ಕುಂಡಿಯವರು ಸಾಮಾನ್ಯ ಚೌಪದಿಯಲ್ಲಿ ಬರೆಯುವುದು, ಆದರೆ ಅವರ ಕೆಲವು ಪದ್ಯಗಳು 5 ಸಾಲಿದೆ. ಅದನ್ನು ಆ್ಯಕ್ಚುಲಿ ಬೇಕು ಅಂತ ಅವರು ಕಟ್ ಮಾಡಿ 5 ಸಾಲು ಮಾಡಿ ಇಟ್ಟಿದ್ದಾರೆ. ನಾನು ಎಕ್ಕುಂಡಿ ಮೇಲೆ ಒಂದು ಬುಕ್ ಬರೆದೆ ಅಕಾಡೆಮಿಗೆ. ಆಗ ನಾನು ಅದನ್ನು ಛಂದಸ್ಸು ಹಾಕಿ ನೋಡಿದೆ, ಈ 4 ಸಾಲಲ್ವ ಅಂತ ನನಗೆ ಗೊತ್ತಾಯಿತು. ಅದು ಆ್ಯಕ್ಚುಲಿ ಅವರು ಬೇಕು ಅಂತ ಒಂದು ಥರ ತುಂಟತನ ಮಾಡಿದ್ದಾರೆ. ಅವರು 4 ಸಾಲುಗಳ ಸರಿಯಾಗಿ ಮಾತ್ರ ಹೊಂದುವ ಪದ್ಯಗಳಿದೆ. ಆದರೆ ಅವರು ಬೇಕು ಅಂತ ಒಂದು ಸಾಲು ದೊಡ್ಡದು ಚಂದ ಮಾಡಿ ಲಾಸ್ಟ್ ಸಾಲು 5ನೇ ಸಾಲು ಸ್ವಲ್ಪ ಅರ್ಧ ಸಾಲು ತಂದು ನಿಲ್ಲಿಸಿದ್ದಾರೆ. ಸೊ ಇದು ಎಲ್ಲ ಈ ಥರದ ಪ್ರಯೋಗಗಳಿದೆ. ಹೇಳಿ ಮೇಡಮ್. 7 ಸಾಲಲ್ಲಿ ಕಟ್ ಮಾಡಿ ಮತ್ತೆ 2ನೇ ಪ್ಯಾರಾಗ್ರಾಫ್ ಮಾಡಿದ್ರೆ ತಪ್ಪಾಗುತ್ತೆ. ಹೇಗೆ 7 ಸಾಲಿಗೆ 7 ಸಾಲು ಬಂದುಬಿಟ್ಟು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಮತ್ತೆ 7 ಸಾಲು ನನಗೆ ಆ ಥರ ಬರ್ಕೊಂಡು ತಪ್ಪಾಗುತ್ತೆ. ಇಲ್ಲ, ಏನಾಗೋದಿಲ್ಲ. ಇಲ್ಲ 7 ಸಾಲಿನ ಪದ್ಯಗಳೆಲ್ಲ ಇದೆ ಇಂಗ್ಲೀಷ್ನಲ್ಲಿ. ಯಾಕಂದರೆ ಎಷ್ಟು ಸಾಲು ಬರಿಬೋದಲ್ಲ, ನಮ್ಮ ಸ್ವಾತಂತ್ರ್ಯ. ಈಗ ಉತ್ತಮ ಉಪನ್ಯಾಸವನ್ನು ನೀಡಿದಂತಹ ಡಾಕ್ಟರ್ ಬಿ ಜನಾರ್ದನ್ ಭಟ್ರವರಿಗೂ ಹಾಗೂ ಸಂವಾದದಲ್ಲಿ ಭಾಗವಹಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.